ನೋಡಿ, ಕಾಂಗ್ರೆಸ್ ಯಾವುದೇ ಚುನಾವಣೆಯಲ್ಲಿ ಸೋತಾಗಲಿಲ್ಲ ಕೈ ನಾಯಕರು ಇವಿಎಂ ಮಷಿನ್ ಅನ್ನ ದೂರೋದು ಕಾಮ. ಆದರೆ ಈ ಬಾರಿ ರಾಹುಲ್ ಗಾಂಧಿ ಹೊಸ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಹಾ ಗೆಲುವಿನಲ್ಲೇ ಮ್ಯಾಚ್ ಫಿಕ್ಸಿಂಗ್. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಆರೋಪ. ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶದ ಬಗ್ಗೆ ಇದೀಗ ಮತ್ತೆ ಕಾಂಗ್ರೆಸ್ ಖ್ಯಾತೆ ತೆಗೆದಿದೆ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ 235 ಸ್ಥಾನಗಳನ್ನು ಗಳಿಸಿ ಭರ್ಜರಿ ಜಯ ದಾಖಲಿಸಿತ್ತು. ಇತ್ತ ಕೇಸರಿ ಪಕ್ಷ ಬಿಜೆಪಿ 132 ಸ್ಥಾನಗಳೊಂದಿಗೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಇದೇ ಗೆಲುವಿನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲೇ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದೆ ಬಿಜೆಪಿ ಸೋಲುವ ಎಲ್ಲ ರಾಜ್ಯಗಳಲ್ಲೂ ಮ್ಯಾಚ್ ಫಿಕ್ಸಿಂಗ್ ನಡೆಯಬಹುದು ಎಂದಿದ್ದಾರೆ. ಚುನಾವಣೆಯನ್ನ ಬಿಜೆಪಿ ಹೇಗೆ ದುರುಪಯೋಗಪಡಿಸಿಕೊಂಡಿತು ಎಂಬುದನ್ನು ರಾಹುಲ್ ಗಾಂಧಿ ತಮ್ಮ ಲೇಖನವನ್ನ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಚುನಾವಣೆ ಕುದಿಯುವ ಹಂತ. ಚುನಾವಣಾ ಆಯೋಗದ ನೇಮಕಕ್ಕೆ ಸಮಿತಿ ಪರಿಶೀಲನೆ. ಪಟ್ಟಿಗೆ ನಕಲಿ ಮತದಾರರನ್ನ ಸೇರಿಸುವುದು. ಮತದಾರರ ಮತದಾನವನ್ನ ಹೆಚ್ಚಿಸುವುದು. ಗೆಲ್ಲಲು ಅಗತ್ಯವಿರುವ ಸ್ಥಳದಲ್ಲಿ ನಕಲಿ ಮತದಾನ. ಚುನಾವಣೆಯ ಎಲ್ಲ ಪುರಾವೆಗಳನ್ನು ಮರೆಮಾಚಿತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಂದೆ ಬಿಹಾರಕ್ಕೂ ಈ ಮ್ಯಾಚ್ ಫಿಕ್ಸಿಂಗ್ ಬರಬಹುದು ಎಂದಿದ್ದಾರೆ. ಹಾಗೆ ಮೋಸದಿಂದ ಪಕ್ಷವು ಚುನಾವಣೆ ಗೆಲ್ಲಬಹುದು, ಆದರೆ ಇದು ಚುನಾವಣಾ ಸಂಸ್ಥೆಗಳಿಗೆ ಹಾನಿ ಮಾಡುವುದರ ಜೊತೆಗೆ ಫಲಿತಾಂಶದ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನ ನಾಶ ಮಾಡುತ್ತೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಾಂಗ್ರೆಸ್ ಯಾವುದೇ ಚುನಾವಣೆಯಲ್ಲಿ ಸೋತಾಗಲಿಲ್ಲ ಕೈ ನಾಯಕರು ಇವಿಎಂ ಮಷಿನ್ ಅನ್ನ ದೂರೋದು ಕಾಮ. ಆದರೆ ಈ ಬಾರಿ ರಾಹುಲ್ ಗಾಂಧಿ ಹೊಸ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಹಾ ಗೆಲುವಿನಲ್ಲೇ ಮ್ಯಾಚ್ ಫಿಕ್ಸಿಂಗ್. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಆರೋಪ. ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶದ ಬಗ್ಗೆ ಇದೀಗ ಮತ್ತೆ ಕಾಂಗ್ರೆಸ್ ಖ್ಯಾತೆ ತೆಗೆದಿದೆ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ 235 ಸ್ಥಾನಗಳನ್ನು ಗಳಿಸಿ ಭರ್ಜರಿ ಜಯ ದಾಖಲಿಸಿತ್ತು. ಇತ್ತ ಕೇಸರಿ ಪಕ್ಷ ಬಿಜೆಪಿ 132 ಸ್ಥಾನಗಳೊಂದಿಗೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಇದೇ ಗೆಲುವಿನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲೇ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದೆ ಬಿಜೆಪಿ ಸೋಲುವ ಎಲ್ಲ ರಾಜ್ಯಗಳಲ್ಲೂ ಮ್ಯಾಚ್ ಫಿಕ್ಸಿಂಗ್ ನಡೆಯಬಹುದು ಎಂದಿದ್ದಾರೆ. ಚುನಾವಣೆಯನ್ನ ಬಿಜೆಪಿ ಹೇಗೆ ದುರುಪಯೋಗಪಡಿಸಿಕೊಂಡಿತು ಎಂಬುದನ್ನು ರಾಹುಲ್ ಗಾಂಧಿ ತಮ್ಮ ಲೇಖನವನ್ನ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಚುನಾವಣೆ ಕುದಿಯುವ ಹಂತ. ಚುನಾವಣಾ ಆಯೋಗದ ನೇಮಕಕ್ಕೆ ಸಮಿತಿ ಪರಿಶೀಲನೆ. ಪಟ್ಟಿಗೆ ನಕಲಿ ಮತದಾರರನ್ನ ಸೇರಿಸುವುದು. ಮತದಾರರ ಮತದಾನವನ್ನ ಹೆಚ್ಚಿಸುವುದು. ಗೆಲ್ಲಲು ಅಗತ್ಯವಿರುವ ಸ್ಥಳದಲ್ಲಿ ನಕಲಿ ಮತದಾನ. ಚುನಾವಣೆಯ ಎಲ್ಲ ಪುರಾವೆಗಳನ್ನು ಮರೆಮಾಚಿತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಂದೆ ಬಿಹಾರಕ್ಕೂ ಈ ಮ್ಯಾಚ್ ಫಿಕ್ಸಿಂಗ್ ಬರಬಹುದು ಎಂದಿದ್ದಾರೆ. ಹಾಗೆ ಮೋಸದಿಂದ ಪಕ್ಷವು ಚುನಾವಣೆ ಗೆಲ್ಲಬಹುದು, ಆದರೆ ಇದು ಚುನಾವಣಾ ಸಂಸ್ಥೆಗಳಿಗೆ ಹಾನಿ ಮಾಡುವುದರ ಜೊತೆಗೆ ಫಲಿತಾಂಶದ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನ ನಾಶ ಮಾಡುತ್ತೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಾಂಗ್ರೆಸ್ ಯಾವುದೇ ಚುನಾವಣೆಯಲ್ಲಿ ಸೋತಾಗಲಿಲ್ಲ ಕೈ ನಾಯಕರು ಇವಿಎಂ ಮಷಿನ್ ಅನ್ನ ದೂರೋದು ಕಾಮ. ಆದರೆ ಈ ಬಾರಿ ರಾಹುಲ್ ಗಾಂಧಿ ಹೊಸ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮಹಾ ಗೆಲುವಿನಲ್ಲೇ ಮ್ಯಾಚ್ ಫಿಕ್ಸಿಂಗ್. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಆರೋಪ.
ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶದ ಬಗ್ಗೆ ಇದೀಗ ಮತ್ತೆ ಕಾಂಗ್ರೆಸ್ ಕ್ಯಾತೆ ತೆಗೆದಿದೆ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ 235 ಸ್ಥಾನಗಳನ್ನು ಗಳಿಸಿ ಭರ್ಜರಿ ಜಯ ದಾಖಲಿಸಿತ್ತು. ಇತ್ತ ಕೇಸರಿ ಪಕ್ಷ ಬಿಜೆಪಿ 132 ಸ್ಥಾನಗಳೊಂದಿಗೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಇದೇ ಗೆಲುವಿನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದೆ ಬಿಜೆಪಿ ಸೋಲುವ ಎಲ್ಲ ರಾಜ್ಯಗಳಲ್ಲೂ ಮ್ಯಾಚ್ ಫಿಕ್ಸಿಂಗ್ ನಡೆಯಬಹುದು ಎಂದಿದ್ದಾರೆ. ಚುನಾವಣೆಯನ್ನ ಬಿಜೆಪಿ ಹೇಗೆ ದುರುಪಯೋಗಪಡಿಸಿಕೊಂಡಿತು ಎಂಬುದನ್ನು ರಾಹುಲ್ ಗಾಂಧಿ ತಮ್ಮ ಲೇಖನವನ್ನ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಚುನಾವಣೆ ಕುದಿಯುವ ಹಂತ. ಚುನಾವಣಾ ಆಯೋಗದ ನೇಮಕಕ್ಕೆ ಸಮಿತಿ ಪರಿಶೀಲನೆ. ಪಟ್ಟಿಗೆ ನಕಲಿ ಮತದಾರರನ್ನ ಸೇರಿಸುವುದು. ಮತದಾರರ ಮತದಾನವನ್ನ ಹೆಚ್ಚಿಸುವುದು. ಗೆಲ್ಲಲು ಅಗತ್ಯವಿರುವ ಸ್ಥಳದಲ್ಲಿ ನಕಲಿ ಮತದಾನ. ಚುನಾವಣೆಯ ಎಲ್ಲ ಪುರಾವೆಗಳನ್ನ ಮರೆಮಾಚಿತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಂದೆ ಬಿಹಾರಕ್ಕೂ ಈ ಮ್ಯಾಚ್ ಫಿಕ್ಸಿಂಗ್ ಬರಬಹುದು ಎಂದಿದ್ದಾರೆ. ಹಾಗೆ ಮೋಸದಿಂದ ಪಕ್ಷವು ಚುನಾವಣೆ ಗೆಲ್ಲಬಹುದು, ಆದರೆ ಇದು ಚುನಾವಣಾ ಸಂಸ್ಥೆಗಳಿಗೆ ಹಾನಿ ಮಾಡುವುದರ ಜೊತೆಗೆ ಫಲಿತಾಂಶದ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನ ನಾಶ ಮಾಡುತ್ತೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಕಾಂಗ್ರೆಸ್ ಯಾವುದೇ ಚುನಾವಣೆಯಲ್ಲಿ ಸೋತಾಗ್ಲಿಲ್ಲ ಕೈ ನಾಯಕರು ಇವಿಎಂ ಮಷಿನ್ ಅನ್ನ ದೂರೋದು ಕಾಮನ್. ಆದರೆ ಈ ಬಾರಿ ರಾಹುಲ್ ಗಾಂಧಿ ಹೊಸ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಮಹಾ ಗೆಲುವಿನಲ್ಲೇ ಮ್ಯಾಚ್ ಫಿಕ್ಸಿಂಗ್. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಆರೋಪ. ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶದ ಬಗ್ಗೆ ಇದೀಗ ಮತ್ತೆ ಕಾಂಗ್ರೆಸ್ ಕ್ಯಾತೆ ತೆಗೆದಿದೆ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ 235 ಸ್ಥಾನಗಳನ್ನು ಗಳಿಸಿ ಭರ್ಜರಿ ಜಯ ದಾಖಲಿಸಿತ್ತು. ಇತ್ತ ಕೇಸರಿ ಪಕ್ಷ ಬಿಜೆಪಿ 132 ಸ್ಥಾನಗಳೊಂದಿಗೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಇದೇ ಗೆಲುವಿನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದೆ ಬಿಜೆಪಿ ಸೋಲುವ ಎಲ್ಲ ರಾಜ್ಯಗಳಲ್ಲೂ ಮ್ಯಾಚ್ ಫಿಕ್ಸಿಂಗ್ ನಡೆಯಬಹುದು ಎಂದಿದ್ದಾರೆ. ಚುನಾವಣೆಯನ್ನ ಬಿಜೆಪಿ ಹೇಗೆ ದುರುಪಯೋಗಪಡಿಸಿಕೊಂಡಿತು ಎಂಬುದನ್ನು ರಾಹುಲ್ ಗಾಂಧಿ ತಮ್ಮ ಲೇಖನವನ್ನ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಚುನಾವಣೆ ಕುದಿಯುವ ಹಂತ. ಚುನಾವಣಾ ಆಯೋಗದ ನೇಮಕಕ್ಕೆ ಸಮಿತಿ ಪರಿಶೀಲನೆ. ಪಟ್ಟಿಗೆ ನಕಲಿ ಮತದಾರರನ್ನ ಸೇರಿಸುವುದು. ಮತದಾರರ ಮತದಾನವನ್ನ ಹೆಚ್ಚಿಸುವುದು. ಗೆಲ್ಲಲು ಅಗತ್ಯವಿರುವ ಸ್ಥಳದಲ್ಲಿ ನಕಲಿ ಮತದಾನ. ಚುನಾವಣೆಯ ಎಲ್ಲ ಪುರಾವೆಗಳನ್ನ ಮರೆಮಾಚಿತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಂದೆ ಬಿಹಾರಕ್ಕೂ ಈ ಮ್ಯಾಚ್ ಫಿಕ್ಸಿಂಗ್ ಬರಬಹುದು ಎಂದಿದ್ದಾರೆ. ಹಾಗೆ ಮೋಸದಿಂದ ಪಕ್ಷವು ಚುನಾವಣೆ ಗೆಲ್ಲಬಹುದು, ಆದರೆ ಇದು ಚುನಾವಣಾ ಸಂಸ್ಥೆಗಳಿಗೆ ಹಾನಿ ಮಾಡುವುದರ ಜೊತೆಗೆ ಫಲಿತಾಂಶದ ಮೇಲಿನ ಸಾರ್ವಜನಿಕ ನಂಬಿಕೆಯನ್ನ ನಾಶ ಮಾಡುತ್ತೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.